ಮದುವೆ ಮಂಟಪದಲ್ಲಿ ನಾನು ವಿಡಿಯೋ ಮಾಡೋದು ನೋಡಿ ಎಲ್ಲರೂ ಶಾಕ್ ಆಗಿ ಬಿಟ್ರು. ಹಲೋ ಗೈಸ್, ಎಲ್ರು ನಮಸ್ಕಾರ ಅಂತ. ಅಂಡ್ ಇವತ್ತು ಮದುವೆ ಇದೆ ಅಂತ ನಾನು ಗಿಚ್ಚಾಗಿ ರೆಡಿಯಾಗಿ ನಾನು ನಮ್ಮ ಬ್ರದರ್ ಮತ್ತೆ ಇಬ್ರು ಕಲ್ತು ಮದುವೆ ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಕೈ ಮುಗಿದು ಅಷ್ಟೇ ನಾನು ವಿಡಿಯೋ ಮಾಡೋದು ನೋಡಿ ಬ್ರದರ್ ನಾನು ನಾಚಿಕೆ ಬರ್ಕೊಂಡ್ಬಿಟ್ಟ. ನಾಚಿಕೆ ಪಟ್ಟರಲ್ಲಿ ನಾವು ಕಲ್ಯಾಣ ಮಂಟಪ ಬಂದೇ ಬಿಟ್ವಿ. ನಾನು ಇಲ್ಲಿ ಬರೋಷ್ಟರಲ್ಲಿ ಈ ಹುಡುಗ ಬಂದೇ ಬಿಟ್ಟು ನಾವು ವಿಡಿಯೋ ಮಾಡೋದು ನೋಡಿ ಆ ಹುಡುಗ ಅನ್ನೋದು ನಾಚಿಕೆ ಪಡ್ತಾ ಇದ್ದಾನೆ. ಯಾವ ತರ ಅಂದ್ರೆ ನನ್ನ ವಿಡಿಯೋ ಮಾಡಬೇಡ ಅಣ್ಣ ಅಂತ. ಆ ಹುಡುಗನ ನೋಡ್ಕೊಂಡು ನಾನೇನೋ ಮದುವೆ ನಡೀತಿದೆ ಅಂತ ಮದುವೆ ಕಡೆ ಹೋಗ್ಬಿಟ್ಟು ಮದುವೆ ಹತ್ರ ಹೋಗ್ಬಿಟ್ಟು ಅಂಡ್ ಅಕ್ಷತ ಕಾಳು ಹಾಕ್ಬಿಟ್ಟು ನಾನು ಬಂದಿದ್ದೇನೆ ಸ್ಟೇಜ್ ಹತ್ರ. ಸ್ಟೇಜ್ ಅನ್ನೋದು ಚೆನ್ನಾಗಿದೆ ಅಂತ ನನ್ನ ಬ್ರದರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅಂಡ್ ಈ ಬ್ರದರ್ ಅನ್ನೋದು ಈ ಸ್ಟೇಜ್ ಹತ್ರ ಕುರ್ಚಿ ಮೇಲೆ ಕುತ್ಕೊಂಡು ಅಷ್ಟರಲ್ಲೇ ನಮ್ಮ ಫ್ರೆಂಡ್ ಹತ್ರ ಸೆಲ್ಫಿ ತಗೊಂಡು ಅಂಡ್ ಈ ಬ್ರದರ್ ಅನ್ನೋದು ಇಲ್ಲಿ ನಿಂತಿದಂತ ಸ್ವಲ್ಪ ತೋರಿಸಿ ಅಂಡ್ ಈ ಫ್ರೆಂಡ್ ಕೂಡ ತೋರಿಸಬಿಟ್ಟೆ. ಬ್ರದರ್ ಏನೋ ಹೊರಗಡೆ ಬಂದ್ಬಿಟ್ಟು ಆ ನಕ್ಷತ್ರ ತೋರಿಸಬಿಟ್ಟು ಅರುಂಧತಿ ನಕ್ಷತ್ರ. ಬ್ರದರ್ ಏನೋ ನಕ್ಷತ್ರ ತೋರಿಸಿದೆ ಅಂತ ನಾವು ಊಟಕ್ಕೆ ಬಂದೇ ಬಿಟ್ವಿ. ಊಟ ಮಾಡಕ್ಕಲ್ಲ ಅಂಡ್ ಊಟ ನೀಡಕ್ಕೆ ಬಂದೇ ಬಿಟ್ವಿ. ಬ್ರದರ್ ನಾನು ಊಟ ನೀಡುವಾಗ ಅಂಡ್ ನಮ್ಮ ಫ್ರೆಂಡ್ ಅನ್ನೋದು ಒಂದು ಮಾತು ಹೇಳ್ಬಿಟ್ಟ. ಅಷ್ಟರಲ್ಲಿ ಈ ಹುಡುಗರು ಬಂದು ಬಿಟ್ರ ಅಂತ ಅವ್ರಿಗೆ ಊಟ ನೀಡಕೋದ್ರೆ ಅವ್ರೇನು ನನ್ನ ಮುಖ ನೋಡ್ತಾ ಇದಾರೆ. ಎಲ್ರಿಗೂ ಚೆನ್ನಾಗಿ ಊಟ ನೀಡಿ ಅಂಡ್ ನಾವು ಕೂಡ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಮತ್ತೆ ಸ್ಟೇಜ್ ಹತ್ರ. ನಾನು ವಿಡಿಯೋ ಮಾಡೋಣ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಅಂಡ್ ಸ್ಟೇಜ್ ಹತ್ರ ಬಂದೇ ಬಿಟ್ಟೆ. ಅಷ್ಟೆಲ್ಲ ಆದ್ಮೇಲೆ ಅಂಡ್ ಸ್ಟೇಜ್ ಹತ್ರ ಹೋಗಿ ನಾನು ವಿಡಿಯೋ ಅಂಡ್ ಸೆಲ್ಫಿ ಕೂಡ ತೆಕ್ಕೊಂಡ್ಬಿಟ್ಟೆ ಅವ್ರ ಹತ್ರ. ಪ್ರತಿಯೊಬ್ಬರು ಗಮನಿಸಿದ ವಿಷಯ ಏನಂತಂದ್ರೆ ಅವರೆಲ್ಲ ಫೋಟೋ ಹಿಡಿತಾ ಇದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರನ್ನ ನೋಡ್ತಾ ಇದಾರೆ. ಯಾಕಂತ ಹೇಳಿದ್ರೆ ನಮ್ದು ಕೂಡ ಯಾವಾಗ ಮದುವೆ ಆಗುತ್ತಾ ಅಂತ. ಅದೆಲ್ಲ ಆದ್ಮೇಲೆ ಐಸ್ ಕ್ರೀಮ್ ಬದಿ ಅಂತ ಅಜ್ಜಿ ಹತ್ರ ತಗೊಂಡು ಐಸ್ ಕ್ರೀಮೇ ಕೊಡ್ಸ್ಬಿಟ್ಟೆ ನಮ್ಮ ಫ್ರೆಂಡು. ಪ್ರತಿಯೊಬ್ರು ಏನಂತಂದ್ರೆ ಮದುವೆ ಆದ್ಮೇಲೆ ಅಂಡ್ ಐಸ್ ಕ್ರೀಮ್ ತಿಂದ್ಕೊಂಡು ಅಂಡ್ ಊಟ ಮಾಡ್ಕೊಂಡು ಬರುವ ಖುಷಿನೇ ಬೇರೆ ಇರುತ್ತೆ. ಇವತ್ತಿನ ಖುಷಿನ ಇಲ್ಲಿಗೆ ಬಿಡ್ತಾ ಅಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಅಂಡ್ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.